ನಮಸ್ತೆ ವೀಕ್ಷಕರೇ. ನೋಡಿ, ನಾನಿವತ್ತು ಈ ಒಂದು ಭಾದ್ರಪದ ಮಾಸದಲ್ಲಿ ಹೇಳುವಂಥ ಒಂದು ವಿಶೇಷವಾದ ಶಕ್ತಿಯುತವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತೀರಿಸುವಂಥ ಒಂದು ವಿಶೇಷವಾದ ಒಂದು ಮಂತ್ರನ ನಿಮಗೆ ಹೇಳ್ಕೊಡ್ತೀನಿ. ಇದನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಳಿ. ನಿಮಗೆ ಎಂಥದೇ ಕಷ್ಟ ಇರಲಿ ಹೋಗುತ್ತೆ. ಮತ್ತು ಕೀರ್ತಿ ಯಶಸ್ಸಿಗೋಸ್ಕರ ಈ ಒಂದು ಮಹಾಗಣಪತಿ ಮಂತ್ರನ ನೀವು ಸದಾಕಾಲ ಜೀವನದಲ್ಲಿ ಜಪಿಸ್ತಾ ಬಂದರೆ ನಿಮಗೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಯಶಸ್ಸು ಸಿಗುತ್ತೆ, ನಿಮಗೆ ಯಶಸ್ಸು ಕೀರ್ತಿ ಸಿಗುತ್ತೆ ಮತ್ತು ಧನಾಭಿವೃದ್ಧಿ ಆಗತ್ತೆ. ನೋಡಿ, ಲಕ್ಷ್ಮಿ ಜೊತೆ ಸದಾ ಇರೋದೇ ಗಣಪತಿ. ಆದ್ದರಿಂದ ನೀವು ಲಕ್ಷ್ಮೀ ಸಮೇತ ಗಣಪತಿ ಸಮೇತ ಲಕ್ಷ್ಮಿನ ಪೂಜೆ ಮಾಡಿದ್ರೆ ಮಾತ್ರ ಫಲ ಸಿಗೋದು. ನೋಡಿ, ಪಾರ್ವತಿ ದೇವಿ ಲಕ್ಷ್ಮಿಗೆ ಗಣೇಶನನ್ನು ಲಕ್ಷ್ಮಿಗೆ ಮಗುನ ದತ್ತು ರೀತಿ ಕೊಟ್ಟಿದ್ದಂಥದ್ದು. ಯಾಕೆಂದರೆ ಲಕ್ಷ್ಮಿ ಸದಾ ಚಂಚಲೆ, ಆದ್ದರಿಂದ ಲಕ್ಷ್ಮಿ ಸದಾ ತನ್ನಲ್ಲೇ ಗಣಪತಿನ ಇಟ್ಕೊಂಡೇ ಇರಬೇಕು. ಅದರಿಂದ ಯಾವಾಗಲೂ ಗಣಪತಿ ಲಕ್ಷ್ಮಿ ಜೊತೆನೇ ಇರುತ್ತೆ. ಲಕ್ಷ್ಮಿ ಜೊತೆ ಇರೋದರಿಂದ ನೀವು ಫಸ್ಟು ಗಣಪತಿನ ಆರಾಧನೆ, ಗಣಪತಿ ಮಂತ್ರ, ಪ್ರಥಮ ಪೂಜೆ ಗಣಪತಿನ ಮಾಡಿದ್ರೆ ಮಾತ್ರ ನಿಮಗೆ ಫಲ ಸಿಗುತ್ತೆ, ಲಕ್ಷ್ಮಿ ಪ್ರಾಪ್ತಿಯಾಗುತ್ತೆ. ಅದರಿಂದ ನೀವು ಗಣಪತಿಯ ಆರಾಧನೆ ಮಾಡೋದಕ್ಕೆ ಲಕ್ಷ್ಮಿನ ನೀವು ಪೂಜೆ ಮಾಡಬೇಕು. ಗಣಪತಿ ವರ ಕೊಟ್ಟರೆ ಲಕ್ಷ್ಮಿ ವರ ಕೊಡೋದು. ಅದರಿಂದ ಫಸ್ಟು ಗಣಪತಿಗೆ ಪೂಜೆ ಮಾಡಿ, ನಂತರ ಲಕ್ಷ್ಮಿಗೆ ಪೂಜೆ ಮಾಡಿ. ನಿಮಗೆ ಧನಾಭಿವೃದ್ಧಿ ಆಗುತ್ತೆ, ಯಶಸ್ಸು ಸಿಗುತ್ತೆ, ಕೀರ್ತಿ ಸಿಗುತ್ತೆ. ನೋಡಿ, ಭಾದ್ರಪದ ಮಾಸ ಇನ್ನು 2-3 ದಿನ ಇರುತ್ತೆ. ಅದರಿಂದ ನೀವು ಭಾದ್ರಪದ ಮಾಸ ಪೂಜೆ, ಮಂತ್ರ ಜಪ ಎಲ್ಲ ಮಾಡ್ಕೊಳ್ಳಿ. ಮತ್ತು ಪ್ರತಿನಿತ್ಯನೂ ಮಾಡ್ಬೋದು ನೀವು. ನೋಡಿ, ಮಂತ್ರ ಹೀಗಿದೆ, ನಾನು ಹೇಳ್ತೀನಿ ನೋಡಿ. ಮಹಾಗಣಪತಿಯೇ ನಮಃ, ಶಿವ ಕುಟುಂಬಾಯ ನಮಃ ಅಂತ ಶಿವ ಕುಟುಂಬನ ನೆನೆಸ್ಕೊಂಡು ನೀವು ಗಣಪತಿನ ಮಂತ್ರನ ಹೇಳಬೇಕು. ಶಿವ ಕುಟುಂಬದಲ್ಲಿರುವಂಥದ್ದು ಗಣಪತಿ. ನೋಡಿ, ಶ್ರೀ ಗಣೇಶಾಯ ನಮಃ, ಅಚ್ಚಮ್ಯ ಪ್ರಣಯೋಮಂ ಕೃತ್ವ ದಕ್ಷಿಣ ಹಸ್ತವಕ್ರತುಂಡಾಯ ನಮಃ, ವಾಮಹಸ್ತಶರ್ಪಕರ್ಣಾಯ ನಮಃ, ಉಷ್ಟ ವಿಘ್ನೇಶಾಯ ನಮಃ, ಸಂಪುಟಗಜಾನನಾಯ ನಮಃ, ದಕ್ಷಿಣಪಾದೆ ಲಂಬೋದರಾಯ ನಮಃ, ವಾಮಪಾದೆ ಏಕದಂತಾಯ ನಮಃ, ಗಿರೀಶೆ ಏಕದಂತಾಯ ನಮಃ, ಚಿಬುಕ್ಯ ಬ್ರಹ್ಮಣಸ್ವತಾಯ ನಮಃ, ದಕ್ಷಿಣ ನಾಸಿಕಾಯ ನಾಯಕಾಯ ನಮಃ, ವಾಮನಾಸಿಕಾಯಂ ಜ್ಯೇಷ್ಠರಾಜಾಯ ನಮಃ, ದಕ್ಷಿಣನೇತ್ರೆ ವಿಶೇಷಾಯ ನಮಃ, ವಾಮನೇತ್ರೆ ಕಪಿಲಾಯ ನಮಃ, ದಕ್ಷಿಣಕರ್ಣ ಧರಣಿಧಾರಾಯ ನಮಃ, ವಾಮಕರ್ಣ ಅಶೋಪೂರಕಾಯ ನಮಃ, ನಾಭೌ ಮಹೋದಾರಾಯ ನಮಃ, ಹೃದಯ ಧೂರ್ಮಕೇತುವೇ ನಮಃ. ಜೀವನದಲ್ಲಿ ಯಶಸ್ಸಿಗಾಗಿ ಈ ಮಂತ್ರನ ನೀವು ಸದಾಕಾಲ ಪಠಿಸ್ತಾ ಇರಿ ವೀಕ್ಷಕರೇ. ಮತ್ತು ಮತ್ತೊಂದು ಮಂತ್ರ, ಬೀಜಾಕ್ಷರಿ ಮಂತ್ರ ಹೇಳ್ಕೊಡ್ತೀನಿ ನೋಡಿ. ಇದು ಬೇರೆ. ಇದು ಫಸ್ಟು ನೀವು ಗಣೇಶ ನಾಮಗಳೆಲ್ಲ ಹೇಳ್ಕೊತ ನಮಃ ಅಂತ ಹೇಳಬೇಕು. ಇನ್ನೊಂದು, ಓಂ ನಮೋ ವಿಘ್ನರಾಜಾಯ ಸರ್ವಸೌಖ್ಯಪ್ರದಾಯಿನೇ ದುಷ್ಟ ನಿಷ್ಠ ವಿನಾಶಾಯ ಪರಾಯ ಪರಮಾತ್ಮನೇ ಲಂಬೋದರಂ ಮಹಾವೀರ್ಯಂ ನಾಗಯಜ್ಞೋಪವೀಶೋಭೀತಂ ಅರ್ಧಚಂದ್ರಾಧಾರಂ ದೇವಂ ವಿಘ್ನವ್ಯೂಹ ವಿನಾಶನಂ. ಓಂ ಹರಂ ಹರೀಂ ಹೃಂ ರೈಂ ರಂ ರಹ ಹೇರಂಬಾಯ ನಮೋ ನಮಃ. ಇದನ್ನು ನೀವು ಪ್ರತಿದಿನ
ತಪ್ಪದೆ ಸ್ನಾನ ಆದ ಕೂಡಲೇ ನೀವು ಪ್ರತಿ ಒಂದು ಅಕ್ಷತೆ ತಗೊಂಡು, ಅಕ್ಷತೆ ಸಂಪೂರ್ಣವಾಗಿರಬೇಕು, ಯಾವುದೇ ರೀತಿ ಅಕ್ಷತೆ ಚೂರಾಗಿರಬಾರ್ದು. ಅಂದರೆ ಅಕ್ಷತೆ ಹಾಕುವಾಗ ಪೂರ್ಣ, ಅಂದರೆ ಅಕ್ಕಿ ಕಾಳು ಪೂರ್ಣ ಇರಬೇಕು. ಅಕ್ಷತೆ ಮಾಡ್ಕೊಳ್ಳಿ, ಮುರಿದಿರಬಾರ್ದು, ಪುಡಿ ಪುಡಿ ಆಗಿರಬಾರ್ದು, ಅಂಥದ್ದು ಅರ್ಪಿಸ್ಬೇಡಿ ಗಣಪತಿಗೆ. ಪೂರ್ಣ ಇರೋದನ್ನು ಒಂದೊಂದೇ ನಾನೀಗ ಹೇಳ್ಕೊಟ್ಟಂಥ ನಾಮನ ನೀವು ಪ್ರತಿದಿನ ಹೇಳಿ, ಸಂಕಷ್ಟಹಾರ ಚತುರ್ಥಿ ದಿನ ಹೇಳಿ, ಸೋಮವಾರದ ದಿನ ಹೇಳಿ, ಮಂಗಳವಾರದ ದಿನ ಹೇಳಿ, ಶುಕ್ರವಾರದ ದಿನ ಹೇಳ್ಕೊಳ್ಳಿ ಇದನ್ನು. ಏಕೆ ಅಂದರೆ ಮತ್ತು ಬುಧಾಧಿಪತಿ, ಶುಕ್ರಾಧಿಪತಿ, ಸೋಮವಾರ ಪರಶಿವನ, ಪರಮಾತ್ಮ ಶಿವನ ಪುತ್ರ ಗಣಪ, ಪಾರ್ವತಿ ನಂದನ ಗಣಪ. ಅದರಿಂದ ಶಿವನ ವಾರದ ದಿನ ಕೂಡ ಹೇಳಿ, ಪ್ರತಿದಿನ ಹೇಳಿ. ಪ್ರತಿದಿನ ಹೇಳೋಕ್ಕಾಗಲಿಲ್ಲ ಅಂದರೆ ಬುಧವಾರ, ಶುಕ್ರವಾರ, ಮಂಗಳವಾರ, ಸೋಮವಾರ ಹೇಳ್ಕೊಳ್ಳಿ. ಹಾಗೂ ಆಗಲಿಲ್ಲ ಅಂದರೆ ನೀವು ಮಂಗಳವಾರ, ಶುಕ್ರವಾರ, ಬುಧವಾರ ಹೇಳ್ಕೊಂಡ್ರೂ ಪರವಾಗಿಲ್ಲ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತಾರೆ, ಸಕ್ಸಸ್ ಸಿಗುತ್ತೆ, ಕೀರ್ತಿ, ಯಶಸ್ಸು ಸಿಗುತ್ತೆ. ನೋಡಿ, ಇದನ್ನು ನೀವು ಸುಮ್ಮನೆ ಅಲ್ಲ, ಭಕ್ತಿಯಿಂದ, ನಂಬಿಕೆಯಿಂದ ಹೇಳಿದ್ರೆ ಮಾತ್ರ. ಭಕ್ತಿ, ಮನಸ್ಸಲ್ಲಿ ಭಕ್ತಿ ಇರಬೇಕು, ಈ ಮಂತ್ರದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೋಡಿ, ಇದು ಒಂದು ಗ್ರಂಥದಲ್ಲಿ ಇರೋವಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಪುರಾಣಯುಕ್ತ ಗಣಪತಿಯ ಮಂತ್ರ ಇದು, ಯಶಸ್ಸಿಗಾಗಿ ಅಂತಲೇ ಇರೋವಂಥದ್ದು ಇದು. ಇದನ್ನು ನೀವು ಪ್ರತಿದಿನ ಹೇಳ್ಕೊಳ್ಳಿ. ಎಂಥದೇ ನಿಮ್ಮ ಮನೇಲಿ ವಿಘ್ನ ಇರಲಿ, ಒಂದು ಯಾರಿಂದನಾದರೂ ತೊಂದರೆ ಆಗೋದಾಗಲಿ, ಏನಾದರೂ ನಿಮಗೆ ಜೀವ ಭಯ ಇರೋದಾಗಲಿ, ಏನೇ ಇದ್ದರೂ ನಿಮಗೆ ಎಲ್ಲದರಲ್ಲೂ ವಿಕ್ಟ್ರಿ ಸಿಗುತ್ತೆ ವೀಕ್ಷಕರೇ. ಈ ಮಂತ್ರನ ಪ್ರತಿದಿನ ಹೇಳ್ಕೊಳ್ಳಿ. ಮತ್ತು ಮಂತ್ರ ಹೇಳಿ ನಂತರ ನೀವು ಕರ್ಪೂರದ ಆರತಿನ ಮಾಡಬೇಕು ಗಣಪನಿಗೆ. ಮತ್ತು ಗಣಪತಿಗೆ ನೈವೇದ್ಯ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಏನಿರುತ್ತೆ ಮನೆಯಲ್ಲಿ ಅದನ್ನು ನೈವೇದ್ಯ ಇಡಿ. ಬೆಲ್ಲ, ಕೊಬ್ಬರಿ ಇಡ್ಬೋದು ಸ್ವಲ್ಪ, ಇಲ್ಲ ಲಡ್ಡು ಇದ್ದರೆ ಲಡ್ಡು ಇಡ್ಬೋದು. ಅದು ಇಲ್ಲ ಅಂದರೆ ಕಡಲೆ ಮತ್ತು ಸಕ್ಕರೆ ಇಡ್ಬೋದು, ಕಡಲೆ ಬೆಲ್ಲ ಇಡ್ಬೋದು. ಗಣಪತಿಗೆ ನೋಡಿ ಮಂತ್ರ ಹೇಳುವಾಗ ಪ್ರತಿದಿನ ನೀವು ಗರಿಕೆನ ತಂದು ಗಣಪತಿಗೆ ಇಡೋದ್ರಿಂದ ನಿಮಗೆ ಯಶಸ್ಸು ಸಿಗುತ್ತೆ, ಯಾರಿಂದನೂ ನಿಮಗೆ ತೊಂದರೆ ಆಗೋದಿಲ್ಲ. ಕೆಲವ್ರಿಗೆ ಭಯ ಇರುತ್ತೆ, ಅವರಿಂದ ನಮಗೆ ತೊಂದರೆ ಆಗುತ್ತೆ, ಅದು ಇದು ಅಂತ ತೊಂದರೆ ಇರುತ್ತೆ. ಮತ್ತು ಲಕ್ಷ್ಮೀ ಕಟಾಕ್ಷ ಚೆನ್ನಾಗಿ ಸಿಗುತ್ತೆ ಇದು ಹೇಳೋದ್ರಿಂದ ಪ್ರತಿನಿತ್ಯ. ಮತ್ತು ಏನು ಅಂದರೆ ಗರಿಕೆ ಅರ್ಪಿಸೋದ್ರಿಂದ ಕೇತು ಶಾಂತಿ ಆಗುತ್ತೆ ಗಣಪತಿಗೆ. ಪ್ರತಿದಿನ ನೀವು ಗರಿಕೆ ಏರಿಸಿ ಗಣಪತಿಗೆ ನೈವೇದ್ಯ ಅರ್ಪಣೆ ಮಾಡಿ. ಕಡುಬು, ಮೋದಕ ಏನಾದರೂ ಸರಿ, ಗಣೇಶನಿಗೆ ನೀವು ಸದಾ ಡೈಲಿ ನೀವು ಮಂತ್ರ ಹೇಳುವಾಗ ಒಂಚೂರು ನೈವೇದ್ಯ ಇಟ್ಬಿಟ್ಟು ಆರತಿ ಮಾಡಿ, ದೀಪ ಹಚ್ಚಿ ಈ ಮಂತ್ರನ ಸ್ಟಾರ್ಟ್ ಮಾಡಿ, ನಿಮಗೆ ಯಶಸ್ಸು ಸಿಗುತ್ತೆ. ಮತ್ತು ವೀಕ್ಷಕರೇ, ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋಲ್ಲೂ ಗಣಪತಿ ಮಂತ್ರ ಇನ್ನೊಂದಿದೆ, ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋಲಿ ವೀಕ್ಷಕರೇ. ಇದನ್ನು ಚಾಚು ತಪ್ಪದಂಗೆ ಇವತ್ತಿಂದನೇ ಶುರು ಮಾಡಿ, ಈಗಿಂದನೇ ಶುರು ಮಾಡಿ. ಶುಕ್ರವಾರ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಇವತ್ತು, ನಾಳೆ, ನಾಡ್ದು ಡೈಲಿ ಮಾಡಿ, ನಿಮಗೆಲ್ಲ ಗಣಪತಿಯ ಒಂದು ಆಶೀರ್ವಾದ ಸಿಗುತ್ತೆ. ಪ್ರಥಮ ಪೂಜಾ ಗಣಪತಿಯ ಆಶೀರ್ವಾದ ನಿಮಗೆ ಸಿಗುತ್ತೆ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ವೀಕ್ಷಕರೇ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ, ಮಂತ್ರ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ನಾನು ಮಂತ್ರನ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಚಾಚು ತಪ್ಪಿಲ್ದಂಗೆ ಹೇಳ್ಕೊಳ್ಳಿ ವೀಕ್ಷಕರೇ. ನಮಸ್ತೆ.